ಇವತ್ತಿನ ಡೇ 6 ಟಿಫಿನ್ ಪ್ಲ್ಯಾನ್ ನೋಡಿ. ಈ ಕಾಂಬಿನೇಷನ್ ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಾಡೋದಕ್ಕೂ ಈಸಿ. ಪ್ರತಿಯೊಂದು ಮನೆಯಲ್ಲೂ ಟ್ರೈ ಮಾಡಬಹುದಾದ ಈಸಿ, ಕ್ವಿಕ್, ಹೆಲ್ದಿ ಮತ್ತು ಡೈಲಿ ಲೈಫ್ಗೆ ಯೂಸ್ ಆಗುವ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಹೊಸ ಟಿಫಿನ್ ಐಡಿಯಾಸ್ ಮತ್ತು ರೆಸಿಪಿಗಳು ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಹೊಸ ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ವೆಜಿಟೇಬಲ್ ತುರಿದಿಟ್ಕೊಂಡಿದ್ದೇನೆ. ಇದು ಬೀಟ್ರೂಟು ಮತ್ತು ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು. ನಾನು ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಇದ್ದರೆ ಅದು ಕೂಡ ಹಾಕ್ತೇನೆ ಇದ್ದಾಗ. ಈಗ ಇಷ್ಟನೇ ಹಾಕ್ತಾ ಇದ್ದೇನೆ. ಜೀರಾ ಹಾಕ್ತಾ ಇದ್ದೇನೆ ಮತ್ತು ರವೆ, ಬಾಂಬೆ ರವೆ. ಈ ಬಾಂಬೆ ರವೆ ನಿಮಗೆ ಎಷ್ಟು ಬೇಕು ನೋಡಿ, ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ತಗೊಳ್ಳಿ, ನಿಮ್ಮ ಮನೆ ಬಂದಿಗೆ ಎಷ್ಟು ಬೇಕು ಅಂತ. ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಬೋದು ಇದಕ್ಕೆ. ಇಲ್ಲಿ ಕರ್ಡ್ ಹಾಕ್ತಾ ಇದ್ದೇನೆ ಸ್ವಲ್ಪ ಅಂದಾಜೆಯಲ್ಲಿ, ಅದೇನು ಜಾಸ್ತಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೆಲ್ಲ. ಒಂದು 3-4 ಸ್ಪೂನಷ್ಟು ಕರ್ಡ್ ಹಾಕ್ಬೋದು. ನಂತರ ನೀರು ಹಾಕಿಬಿಟ್ಟು ಕಲಸಿಡ್ತೇನೆ. ಸ್ವಲ್ಪ ಈ ರೀತಿ ಕಲಸಿಟ್ರೆ ಉಂಟಲ್ಲ, ಸಾಫ್ಟಾಗಿ ಬರುತ್ತೆ. ಒಂದು 10 ನಿಮಿಷ, ಟೈಮ್ ಇಲ್ಲ ಅಂದರೆ 5 ನಿಮಿಷನೂ ಸಾಕು. ಅದರ ನಂತರ ನಾವು ಈ ರೀತಿ ಸ್ವಲ್ಪ ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ರೊಟ್ಟಿ ಥರ ತಟ್ಟಲಿಕ್ಕೆ ಹೋಗಬೇಡಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಆದರೆ ಇದು ನಿಮಗೆ ಎಷ್ಟೊತ್ತಾದರೂ ಅದೇ ರೀತಿ ಇರುತ್ತೆ ನೋಡಿ. ಈ ರೀತಿ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿದರೆ ಆಯಿತು. ತುಂಬ ತೆಳುವಾಗಿ, ಸಾಫ್ಟಾಗಿ, ರುಚಿಕರವಾಗಿ ಬರ್ತದೆ. ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇದು. ನನ್ನ ಚಾನಲನ್ನು ನೀವು ಫಾಲೋ ಮಾಡಿದರೆ ಈ ರೀತಿ ಹೆಲ್ದಿ ರೆಸಿಪಿಗಳು ನಿಮಗೆ ಸಿಗ್ತವೆ. ಅದೇ ರೀತಿ ಇದರ ಜೊತೆ ಬೇರೆ ಯಾವುದು ಕಾಂಬಿನೇಷನ್ ಕೊಡ್ಬೋದು ಅಂತಲೂ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಎರಡು ಸೈಡ್ ಕೂಡ ನೀವು ಗೀ ಅಥವಾ ಕೋಕೋನಟ್ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಬೋದು. ನಂತರ ನಾನು ಇದರ ಜೊತೆ ಒಂದು ರೈಸ್ ಐಟಮ್ ಕೂಡ ಕೊಡ್ತೇನೆ. ಒಂದು ಈ ರೀತಿ ಕೊಟ್ಟರೆ ಚಟ್ನಿ ಜೊತೆಗೆ ಮತ್ತೊಂದು ರೈಸ್ ಐಟಮ್ ಕೊಡ್ತೇನೆ. ಆ ಕಾಂಬಿನೇಷನ್ ಕೂಡ, ಆ ಚನಾ ಬಿರಿಯಾನಿದು ರೆಸಿಪಿ ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಎರಡು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅನ್ನ ಬಸಿತೇವೆ ನೋಡಿ, ಆ ಥರ ಇದ್ದರೆ ಒಂದು ಪ್ಲೇಟ್ ಥರ ಅದರಲ್ಲಿ ಹಾಕ್ತೇನೆ. ಯಾಕೆಂದರೆ ಅದು ಸ್ಟೀಮ್ ಇದಾಗಲಿ ಅಂತ. ಇಲ್ಲಾಂದರೆ ನಾವು ಹಾಟ್ ಬಾಕ್ಸಲ್ಲಿ ಹಾಕಿದಾಗ, ಒಂದರ ಮೇಲೆ ಒಂದು ಹಾಕಿದಾಗ ಸ್ಟೀಮಿದ ನೀರು ಬೀಳುತ್ತೆ, ಅದಕ್ಕೋಸ್ಕರ. ಮತ್ತು ಬೇಗ ಕೆಡುತ್ತೆ ಆ ರೀತಿ ಸ್ಟೀಮ್ ನೀರು ಬಿದ್ದರೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದೇ ಥರ ನಿಮಗೆ ಸಂಜೆ ತನಕನೂ ಇರುತ್ತೆ. ನಾನಿಲ್ಲಿ ಚನಾ ಬಿರಿಯಾನಿ ಕೊಡೋದ್ರಿಂದ ಎಗ್ ಅದರ ಜೊತೆ ಕೊಡ್ತಾ ಇಲ್ಲ, ಬೆಳಿಗ್ಗೆ ಕೊಡ್ಬೋದು ಬೇಕಾದರೆ. ನಾನು ಇದೇ ಥರ ಪ್ರೋಟೀನ್ ಬ್ಯಾಲೆನ್ಸ್ಡ್ ಹೆಲ್ದಿ ಟಿಫಿನ್ ಬಾಕ್ಸ್ ಅವನಿಗೆ ಕೊಡೋದು. ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗಾಗಿ ಅಥವಾ ಈ ಥರ ಟಿಫಿನ್ ಬಾಕ್ಸ್ ಕಾಂಬಿನೇಷನ್ ಐಡಿಯಾ ಅಂದರೆ ಪ್ಲ್ಯಾನ್ ಇರುತ್ತಲ್ಲ, ಅದಕ್ಕೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ, ಎಲ್ರಿಗೂ ಕಳಿಸಿ, ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಕಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದು ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಇಷ್ಟ ಇದ್ದರೆ ಹಾಕಿ. ಥ್ಯಾಂಕ್ ಯು.